ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಕರ್ನಾಟಕ ರಾಜ್ಯ ಪೊಲೀಸ್ಗೆ ಸುವರ್ಣ ಮಹೋತ್ಸವದ ಅಂಗವಾಗಿ ಇಂದು ಕಲಬುರಗಿ ನಗರದಲ್ಲಿ 5 ಕಿಲೋಮೀಟರ್ ಉದ್ದದ ಮ್ಯಾರಥಾನ್ ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿ ನಗರದ ಐವನ್ಶಾಹಿ ಅತಿಥಿ ಗೃಹದಿಂದ ಆರಂಭಗೊಂಡ ಮ್ಯಾರಥಾನ್ಗೆ ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಆರ್ ಚೇತನ್, ಕಲಬುರಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಕ್ಷಯ್ ಹಾಕಿ ಅವರು ನಿಶಾನೆ ತೋರಿಸಿ ಚಾಲನೆ ನೀಡಿದರು. ಇನ್ನು ಇದೇ ವೇಳೆಯಲ್ಲಿ ಕಮಿಷನರ್ ಆರ್ ಚೇತನ್ ಮಾತನಾಡಿ, ಕರ್ನಾಟಕ ರಾಜ್ಯ ಪೊಲೀಸ್ ಸುವರ್ಣ ಮಹೋತ್ಸವದ ಅಂಗವಾಗಿ ಈ ಮ್ಯಾರಥಾನ್ ಹಮ್ಮಿಕೊಳ್ಳಲಾಗಿದ್ದು, ಡ್ರಗ್ಸ್ ಸೇವನೆ ತಡೆ ಹಾಗೂ ದುಷ್ಪರಿಣಾಮ ಕುರಿತಾದ ಜಾಗೃತಿ ಮ್ಯಾರಥಾನ್ ಉದ್ದೇಶವಾಗಿದೆ ಎಂದರು. ಮತ್ತು ಕ್ರೀಡಾ ಸ್ಫೂರ್ತಿಯಿಂದ ಭಾಗವಹಿಸಿದಂತ ಎಲ್ಲ ಪೊಲೀಸ್ ಅಧಿಕಾರಿಗಳೇ, ಕ್ರೀಡಾಪಟುಗಳೇ ಮತ್ತು ಸಾರ್ವಜನಿಕ ಬಂಧುಗಳೇ, ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಪೊಲೀಸ್ ಒಂದು ಸುವರ್ಣ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದೆ. ಆ ಪ್ರಯುಕ್ತವಾಗಿ ಒಂದು ಆರೋಗ್ಯದ ದೃಷ್ಟಿಯಿಂದ ದೈಹಿಕ ಆರೋಗ್ಯ ಚೆನ್ನಾಗಿರಬೇಕು ಅನ್ನೋ ಒಂದು ಉತ್ತೇಜನ ಕೊಡೋದಕ್ಕೋಸ್ಕರ ಒಂದು ಮ್ಯಾರಥಾನ್ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೀವಿ. ಈ ಮ್ಯಾರಥಾನ್ ಓಟದ ಮುಖ್ಯ ಉದ್ದೇಶ ಅಂತಂದರೆ ಮಾದಕ ವಸ್ತುಗಳಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳನ್ನ ಸಾರ್ವಜನಿಕರಿಗೆ ಜಾಗೃತಿಯನ್ನು ಮೂಡಿಸೋದಕ್ಕೋಸ್ಕರ. ತಾವೆಲ್ಲರೂ ಕೂಡ ಇವತ್ತು ಬಹಳ ಚೆನ್ನಾಗಿ ಓಡಿದಿರ, 5 ಕಿಲೋಮೀಟರ್ ಓಟವನ್ನು ಕಂಪ್ಲೀಟ್ ಮಾಡಿದ್ದೀರಾ. ಯಾಕಂದರೆ ನೀವೆಲ್ಲರೂ ಕೂಡ ಆರೋಗ್ಯವಂತರಾಗಿದ್ದೀರಾ. ಮುಂದೆ ಒಂದು ಆರೋಗ್ಯವಂತ ಸಮಾಜವನ್ನು ನಿರ್ಮಾಣ ಮಾಡ್ತೀರಾ. ಅದೇ ರೀತಿ ಸಮಾಜ ನಮ್ಮ ಎಲ್ಲರಲ್ಲೂ ಇರಬೇಕು. ಎಲ್ಲ ರಾಜ್ಯದ ಎಲ್ಲ ಪ್ರದೇಶದಲ್ಲೂ ಕೂಡ ಒಂದು ಆರೋಗ್ಯವಂತ ಸಮಾಜ ಇರಬೇಕು ಅಂತ ಅಂದರೆ ಅದು ಮಾದಕ ವಸ್ತುಗಳಿಂದ ಮುಕ್ತವಾಗಿರಬೇಕು. ಯಾಕಂದರೆ ನಾವು ಸಾಕಷ್ಟು ಬಾರಿ ಪೇಪರಲ್ಲಿ ಎಲ್ಲ ಓದಿರ್ತೀವಿ, ಒಂದು ದೇಶವನ್ನು ಹಾಳು ಮಾಡಬೇಕು ಅಂದರೆ ಬೇರೆ ದೇಶದವರು ಆ ದೇಶದ ಮೇಲೆ ಬಾಂಬ್ ಹಾಕಿ ಆ ದೇಶವನ್ನು ಹಾಳು ಮಾಡೋದು ಬೇಕಾಗಿಲ್ಲ. ಆ ದೇಶದಲ್ಲಿರ್ತಕ್ಕಂಥ ಯುವ ಜನತೆಯನ್ನ ಹಾಳು ಮಾಡಿದ್ರೆ ಸಾಕು, ಆ ದೇಶ ಹಾಳಾಗೋಗುತ್ತೆ. ಹಾಗಾಗಿ ನಾವು ಭಾರತೀಯರು ಸುಮಾರು 140 ಕೋಟಿ ಇದ್ದೀವಿ. ಅದರಲ್ಲಿ ಒಂದು 85 ಕೋಟಿ ಜನ 35 ವರ್ಷಕ್ಕಿಂತ ಒಳಗ್ಲವರಿದ್ದಾರೆ ಅಂತ ನಮ್ಮ ಅಂಕಿಅಂಶಗಳು ಹೇಳ್ತವೆ. ಈ 35 ವರ್ಷಗಳ ಜನ ಒಳಗಿರ್ತಕ್ಕಂಥ ಜನ ಆರೋಗ್ಯವಂತರ ಆಗದಲೇ ಹೋದ್ರೆ, ಅವರು ದುಶ್ಚಟಗಳಿಗೆ ಬಲಿಯಾದ್ರೆ ನಮ್ಮ ದೇಶ ಅಧೋಗತಿಗಿಳಿಯುತ್ತೆ. ಹಾಗಾಗಿ ಈ ಮಾದಕ ವಸ್ತು ಅದರಲ್ಲಿ ಮುಖ್ಯವಾಗಿ ಹಾಳಾಗಕ್ಕೆ ಕಾರಣವಾಗಂಥದ್ದು ಒಂದು ಭಾಗ ಮಾದಕ ವಸ್ತುಗಳ ಸೇವನೆ. ನಾವೆಲ್ಲರೂ ಅನ್ಕೋತೀವಿ ಮಾದಕ ವಸ್ತುಗಳು ಅಂತ ಅಂದ್ರೆ ಗಾಂಜಾ ಅಥವಾ ಅದಕ್ಕಿಂತ ಮೇಲ್ಗಡೆ ಇರ್ತಕ್ಕಂಥ ಸಿಂಥೆಟಿಕ್ ಡ್ರಗ್ಸ್ ಇರ್ಬೋದು, ಅಥವಾ ಅಫೀಮ್ ಇರ್ಬೋದು, ಅಥವಾ ಬೇರೆ ಬೇರೆ ಅಂತ. ಅದು ಕೂಡ ದೊಡ್ಡ ಸಮಾಜಕ್ಕೆ ಹೊಡೆತವನ್ನ ಕೊಡ್ತಾ ಇದೆ. ಆದ್ರೆ ನಮ್ಮ ನ್ಯಾಯಾಧೀಶ ಸಾಹೇಬರು ಹೇಳ್ದಾಗೆ ಮಾದಕ ವಸ್ತುಗಳ ಚಟ ಶುರುವಾಗೋದು ಯಾವಾಗ ಅಂತ ಅಂದ್ರೆ ಮಕ್ಕಳಾಗಿದ್ದಾಗ, ಅಥವಾ ಅವರು ಹುಡುಗರಾಗಿದ್ದಾಗ, ಅಥವಾ 20-22 ವರ್ಷದಲ್ಲಿದ್ದಾಗ ಯಾವಾಗ ಸಿಗರೇಟ್ ಸೇದೋದಕ್ಕೆ ಶುರು ಮಾಡ್ತಾರೋ ಅಲ್ಲಿಂದ ಅದು ಫಸ್ಟ್ ಸ್ಟೇಜ್ ಮಾದಕ ವಸ್ತುಗಳನ್ನು ತಗೋಬೇಕಾದ್ರೆ. ಹಾಗಾಗಿ ಆ ಫಸ್ಟ್ ಸ್ಟೇಜ್ ಅನ್ನ ನಾವು ಕಂಟ್ರೋಲ್ ಮಾಡಿದ್ರೆ ಮುಂದಿನ ಸ್ಟೇಜ್ಗಳನ್ನ ಈಸಿಯಾಗಿ ಕಂಟ್ರೋಲ್ ಮಾಡ್ಬೋದು. ಯಾಕಂದ್ರೆ ಮರವನ್ನ ಕಡಿಬೇಕು ಅಂದ್ರೆ ಕೊಡ್ಲಿಬೇಕು. ಒಂದು ಗಿಡ, ಸಣ್ಣ ಗಿಡ ಇದ್ರೆ ನಾವು ಕೈಲಿ ಕಿತ್ತಾಕ್ಬೋದು. ಏನೋ ಈಗ ಮಾದಕ ವಸ್ತುಗಳ ಸೇವನೆ ನಾನು ಏನ್ ಹೇಳ್ತಾ ಇದ್ದೀನಿ, ಅದು ಸಿಗರೇಟ್ ಇಂದ ಅಥವಾ ಬೀಡಿಯಿಂದ ಶುರುವಾಗುತ್ತೆ ಅಂತ ಹೇಳ್ತೀನಿ. ಅದು ನಮ್ಮ ಕೈಯಿಂದ ಕಿತ್ತಾಗಂತ ಕೆಲಸ. ಅದನ್ನ ನಮ್ಮ ಪೊಲೀಸ್ ಅಧಿಕಾರಿಗಳು ಮತ್ತು ಪೊಲೀಸ್ ಸಹೋದ್ಯೋಗಿ ಮಿತ್ರರು ಇಲ್ಲಿ ಬಹಳ ಜನ ಇದ್ದಾರೆ. ಅದನ್ನ ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಮುಖ್ಯವಾಗಿ ಶಾಲಾ ಕಾಲೇಜು ಸುತ್ತಮುತ್ತಲೇ ಸಾಕಷ್ಟು ಕಡೆ ಸಿಗರೇಟ್ ಅಥವಾ ಗುಟ್ಕಗಳನ್ನು ಮಾರಾಡ್ತಾ ಇರ್ತಕ್ಕಂಥದ್ದು ನಮಗೆ ಕಂಪ್ಲೇಂಟ್ ಬರುತ್ತೆ. ನೀವು ಅದ್ರ ಮೇಲೆ ಹೋಗಿ ಅವ್ರ ಮೇಲೆ ಕೇಸ್ ಹಾಕ್ತೀರಾ. ಆ ಕೇಸ್ ಹಾಕಿದ ತಕ್ಷಣ ಅದು ನಿಲ್ಲೋದಿಲ್ಲ. ಅದು ಕಂಪ್ಲೀಟ್ ಆಗಿ ಎರಾಡಿಕೇಟ್ ಆಗಿದೆಯಾ, ಅಲ್ಲಿ ಮಾರದ್ ನಿಂತಿದೆಯಾ ಅನ್ನೋದನ್ನ ನಾವು ನೋಡ್ಬೇಕಾಗುತ್ತೆ. ಈ ಸುವರ್ಣ ಮಹೋತ್ಸವದ ಅಂಗವಾಗಿ ನಮ್ಮ ನಗರದಲ್ಲಿ ಮತ್ತು ಜಿಲ್ಲೆನಲ್ಲಿ ನಾವು ಆ ಒಂದು ಸಣ್ಣ ಕೆಲಸದಿಂದ ನಮ್ಮ ಕೆಲಸವನ್ನ ಶುರು ಮಾಡೋಣ. ಏನು ಕೋಟ್ಪಾ ಕಾಯ್ದೆ ಏನಿದೆ ಅದನ್ನ ಸರಿಯಾಗಿ ನಾವು ಅನುಷ್ಠಾನಕ್ಕೆ ತಂದ್ರೆ ಮುಂದೆ ಏನು ಮಾದಕ ವಸ್ತುಗಳನ್ನ ಕನ್ಸ್ಯೂಮ್ ಮಾಡ್ತಿದ್ದಾರೆ ಅವ್ರ ಮೇಲೂ ಕೂಡ ಅದು ಕಡಿಮೆ ಆಗ್ತಕ್ಕಂಥ ಒಂದು ಪರಿಣಾಮ ಬೀಳುತ್ತೆ. ಇದರಿಂದ ಕೋಟ್ಪಾ ಆಕ್ಟ್ ಪ್ರಕಾರ ನಮ್ಮ ಹೆಡ್ ಕಾನ್ಸ್ಟೇಬಲ್ಸ್, ASIs, PSIs ಎಲ್ಲರೂ ಕೂಡ ಕೇಸ್ಗಳನ್ನ ಹಾಕ್ಬೋದು. ಹಾಗಾಗಿ ಆ ಶಾಲಾ ಕಾಲೇಜುಗಳ ಸುತ್ತ ಇರ್ತಕ್ಕಂಥದ್ದು, ಅದು 18 ವರ್ಷದ ಒಳಗ್ಲವ್ರಿಗೆ ಸಿಗರೇಟು ಮತ್ತು ಬೀಡಿ, ಈ ತಂಬಾಕು ಪದಾರ್ಥಗಳನ್ನ ಮಾರೋದು ಕೂಡ ಅಫೆನ್ಸ್ ಇದೆ. ಮತ್ತೆ ಸಾರ್ವಜನಿಕ ಸ್ಥಳದಲ್ಲಿ ತಂಬಾಕು ಸೇವನೆ, ಸಿಗರೇಟ್ ಸೇವನೆ ಮಾಡೋದು ಕೂಡ ಅಫೆನ್ಸ್ ಇದೆ. ಇಂಥ ಅಫೆನ್ಸ್ಗಳನ್ನ ಹಿಡಿದು ಮುಖ್ಯವಾಗಿ ಏನು ನಮ್ಮ ವಿದ್ಯಾರ್ಥಿಗಳಲ್ಲಿ ಇರ್ಬೋದು ಅಥವಾ ಸಾರ್ವಜನಿಕರಲ್ಲಿ ಇರ್ಬೋದು ಪಾರ್ಕ್ಗಳಲ್ಲಿ ಕನ್ಸ್ಯೂಮ್ ಮಾಡ್ತಾರೆ ಅಂತ ನಮಗೆ ಕಂಪ್ಲೇಂಟ್ ಬರುತ್ತೆ.
ಕೆಲವು ಕಾರ್ನರ್ಗಳಲ್ಲಿ ಕನ್ಸ್ಯೂಮ್ ಮಾಡ್ತಕ್ಕಂಥ ಕಂಪ್ಲೇಂಟ್ ಬರುತ್ತೆ, ಶಾಲಾ ಕಾಲೇಜಿಗೆ ವಿದ್ಯಾರ್ಥಿಗಳ ಬಗ್ಗೆ ಕಂಪ್ಲೇಂಟ್ ಬರುತ್ತೆ. ಅಂತ ಸಂದರ್ಭದಲ್ಲಿ ನಾವು ಎಫೆಕ್ಟಿವ್ ಆಗಿ ಏನು ನಿರ್ಮೂಲನೆ ಮಾಡೋದಕ್ಕೆ ನಾವೆಲ್ಲ ಪೊಲೀಸ್ನವರು ಕೈ ಜೋಡಿಸಿದ್ರೆ ಪೊಲೀಸ್ ಸ್ಟ್ರೆಂತ್ ಆಗಿರ್ತಕ್ಕಂಥ ನಮ್ಮ ಟ್ರೈನೀಸ್, ಯಾವುದೇ ಜಿಲ್ಲೆನಲ್ಲಿ ಟ್ರೈನಿಂಗ್ ಸ್ಕೂಲ್ ಇದೆ ಅಂತಂದರೆ ಆ ಜಿಲ್ಲೆ ಭಾಳ ರಿಸೋರ್ಸ್ಫುಲ್ ಆಗಿರುತ್ತೆ ಅಂತ ಹೇಳ್ತೀನಿ. ಸೊ ಇಡೀ ಜಿಲ್ಲೆಗೆ ಒಂದು ಶಕ್ತಿ ತುಂಬಿರ್ತಕ್ಕಂಥ ನಮ್ಮ PTC ಪ್ರೊಫೆಷನಲ್ಸ್ ಎಲ್ಲರೂ, ಜೊತೆಗೆಲ್ಲ ಸಾರ್ವಜನಿಕರೇ, ಮಾಧ್ಯಮ ಮಿತ್ರರೇ, 50 ವರ್ಷ ಕರ್ನಾಟಕ ರಾಜ್ಯ ಪೊಲೀಸರಿಗೆ ಇವತ್ತು ಒಂದು ಗೋಲ್ಡನ್ ಜೂಬ್ಲಿ 50 ಇಯರ್ಸ್ ಆಫ್ ಕರ್ನಾಟಕ ಪೊಲೀಸ್ ಒಂದು ಆಚರಣೆ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಡ್ರಗ್ಸ್ದು ಒಂದು ವಿಷಯ, ಡ್ರಗ್ಸ್ ಬಗ್ಗೆ ನಮ್ಮ ಜಡ್ಜ್ ಸಾಹೇಬರು ಭಾಳ ಸುದೀರ್ಘವಾಗಿ ಭಾಳ ವಿವರವಾದ ಒಂದು ಮಾಹಿತಿಯನ್ನು ತಮ್ಮೆಲ್ಲರೊಂದಿಗೆ ಹಂಚಿದ್ದಾರೆ. ನಾನು ಒಂದೇ ಮಾತನ್ನು ಅಡಿಷ್ನಲ್ ಆಗಿ ಹೇಳಲಿಕ್ಕೆ ಬಯಸ್ತೀನಿ. ನಾನೊಬ್ಬ ಪೊಲೀಸ್ ಆಫೀಸರ್ ಇದ್ದೀನಿ ಅಥವಾ ನಾನೊಬ್ಬ ಜಡ್ಜ್ ಆಗಿದ್ದೀನಿ, ಡಾಕ್ಟರ್ ಆಗಿದ್ದೀನಿ, ಅದಕ್ಕೆ ನಾನು ಡ್ರಗ್ಸ್ ಸಂಬಂಧಪಟ್ಟಂತೆ ಕೆಲಸ ಮಾಡಬೇಕು ಅನ್ನೋದಲ್ಲ. ಈ ರೋಗ ಯಾವಾಗ ನಮ್ಮ ಮನೆಯಲ್ಲಿ ಬಂದುಬಿಡುತ್ತೆ ನಮಗೆ ಗೊತ್ತಾಗುತ್ತೆ. ನೀವೆಲ್ಲರೂ ಉಡ್ತಾ ಪಂಜಾಬ್ ಮೂವಿ ನೋಡಿದರೆ ನಿಮಗೆ ಅದರದ್ದು ಅರಿವು ಬರುತ್ತೆ. ಮನಸ್ಸಿಗೆ ಮುಟ್ಟುವ ನಿಟ್ಟಿನಲ್ಲಿ ಆ ಒಂದು ಮೂವಿನಲ್ಲಿ ತೋರಿಸಿದ್ದಾರೆ. ಆ ಡ್ರಗ್ಸ್ ಸಂಬಂಧಪಟ್ಟಂತೆ ಹೋರಾಟ ಮಾಡ್ತಕ್ಕಂಥ ಡಾಕ್ಟರ್ ಆಕೆ ತಮ್ಮನೇ ಇದಕ್ಕೆ ಬಲಿಯಾಗ್ತದೆ. ಸೊ ಯಾವಾಗ ಈ ವಿಷಯ ನಮ್ಮ ಮನೆಗೂ ಕೂಡ, ನಮ್ಮ ಮನೆ ಒಳಗೆ ಬರ್ತದೆ, ನಮ್ಮ ಫ್ಯಾಮಿಲಿಗೆ ಅಂಟು ಬಿಡುತ್ತೆ ಅನ್ನೋದು ನಮಗೆ ಗೊತ್ತಾಗೋದಿಲ್ಲ. ಫಾರ್ ದ ಬೆಟರ್ ಫ್ಯೂಚರ್ ಆಫ್ ಅವರ್ ಮ್ಯಾನ್ಕೈಂಡ್, ಮುಂದಿನ ಪೀಳಿಗೆ ಒಂದು ಒಳ್ಳೆಯ ವಾತಾವರಣ ನಾವು ಉಳಿಸ್ಕೋಬೇಕಾಗಿದೆ. ಅದಕ್ಕೋಸ್ಕರ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಇಟ್ಸ್ ಎ ರೆಸ್ಪಾನ್ಸಿಬಿಲಿಟಿ ಆಫ್ ದ ಮ್ಯಾನ್ಕೈಂಡ್. ಆ ನಿಟ್ಟಿನಲ್ಲಿ ತಾವುಗಳು ಅರ್ಥ ಮಾಡ್ಕೋಬೇಕು. ಜೊತೆಗೆ 50 ವರ್ಷ ಕರ್ನಾಟಕ ರಾಜ್ಯ ಪೊಲೀಸ್ ಆಗಿದೆ. ಈ ಸಂದರ್ಭದಲ್ಲಿ ಎಲ್ಲ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳಿಗೆ, ವಿಶೇಷವಾದಂಥ ಎಲ್ಲ ಅಧಿಕಾರಿ ಸಿಬ್ಬಂದಿಗಳ ಬೆನ್ನೆಲುಬಾಗಲು ನಿಂತಿರ್ತಕ್ಕಂಥ ಅವರ ಪರಿವಾರದ ಸದಸ್ಯರಿಗೆ ನಾನು ಈ ಸಂದರ್ಭದಲ್ಲಿ ನೆನೆಸಲಿಕ್ಕೆ, ಅವ್ರನ್ನ ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಮನೆಯಿಂದ ಬೆಳಿಗ್ಗೆ 7 ಗಂಟೆ 8 ಗಂಟೆಗೆ ಹೊರಗಡೆ ಹೋಗಿದ್ದವರು ರಾತ್ರಿ 10 ಗಂಟೆ 11 ಗಂಟೆಗೆ ವಾಪಸ್ ಬರ್ತಾರೆ. ಮನೆಯ ಜವಾಬ್ದಾರಿ, ಪರಿವಾರದ ಇಡೀ ಜವಾಬ್ದಾರಿ, ಕುಟುಂಬದ ಎಲ್ಲ ಕೆಲಸಗಳನ್ನು ಅವ್ರ ಮನೆಯವರೇ ನೋಡ್ಕೊತಾರೆ. ಫ್ಯಾಮಿಲಿ ಸಪೋರ್ಟ್ ಇಲ್ಲದೆ ಯಾವುದೇ ಪೊಲೀಸ್ ಅಧಿಕಾರಿ ಸಿಬ್ಬಂದಿ ಕೂಡ ಕಂಪ್ಲೀಟ್ ಡೆಡಿಕೇಶನ್ನಿಂದ 14 ಗಂಟೆ 16 ಗಂಟೆ ಹೊರಗಡೆ ಕೆಲಸ ಮಾಡೋಕ್ಕಾಗೋದಿಲ್ಲ. ಬೇರೆಯವ್ರದ್ದು ಎಲ್ಲ ಕಷ್ಟ ಸುಖಕ್ಕೆ ನಾವು ಸ್ಪಂದಿಸ್ತೀವಿ, ಆದರೆ ನಮ್ಮ ಮನೆ ಕಷ್ಟ ಸುಖಕ್ಕೆ ಕೆಲವು ಸಂದರ್ಭದಲ್ಲಿ ಹೋಗಲಿಕ್ಕೆ ಆಗೋದಿಲ್ಲ. ಹಾಗಾಗಿ 50 ವರ್ಷ ಇವತ್ತು ಪೂರ್ಣ ಆಗಿದೆ. ಆ ಸಂದರ್ಭದಲ್ಲಿ ಅಧಿಕಾರಿ ಸಿಬ್ಬಂದಿಗಳ ಜೊತೆಗೆ ಅವರ ಪರಿವಾರದ ಸದಸ್ಯರಿಗೂ ಕೂಡ ತುಂಬ ಅಭಿನಂದನೆ, ತುಂಬ ಈ ಸಂದರ್ಭದಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳು, ಸಿಬ್ಬಂದಿಗಳು ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. BM-Max ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ. ಎಲ್ಲ ರೋಗಕ್ಕೆ BM-Max ಆಸ್ಪತ್ರೆ ಮದ್ದು. ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಪ್ರಾರಂಭಿಸಿರುವ BM-Max ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಚಿಕಿತ್ಸೆ. BM-Max ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿರುವ ಸೌಲಭ್ಯಗಳು: ಮೇಜರ್ ಆಪರೇಷನ್ ಥಿಯೇಟರ್, ಮೈನರ್ ಆಪರೇಷನ್ ಥಿಯೇಟರ್, ನ್ಯೂರೋ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ವ್ಯಾಕ್ಸ್ಯುಲರ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ಆನ್ಕಾಲಜಿ, ನ್ಯೂರಾಲಜಿ, ಯೂರಾಲಜಿ, ನೆಫ್ರಾಲಜಿ, ಗ್ಯಾಸ್ಟ್ರಾಲಜಿ, ಪೀಡಿಯಾಟ್ರಿಕ್ ಸರ್ಜರಿ, ಆರ್ಥೋಪೆಟಿಕ್ ಅಂಡ್ ಟ್ರಾಮಾ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಗೈನಕಾಲಜಿ, ಅನಾಸ್ಥೇಷಿಯಾ ಅಂಡ್ ಕ್ರಿಟಿಕಲ್ ಕೇರ್, ರೆಮಟೋಲಜಿ, ENT, ರೆಮಟೋಲಜಿ, ಸೈಕಿಯಾಟ್ರಿಸ್ಟ್, AC ಅಂಡ್ ನಾನ್ AC, ಡಿಲೆಕ್ಸ್ ರೂಮ್, ಸೆಮಿ ಸ್ಪೆಷಲ್ ರೂಮ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ BM-Max ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ರಿಂಗ್ ರಸ್ತೆ, ಹಗರ್ಗಾ ಕ್ರಾಸ್, ಕಲಬುರಗಿ. ಫೋನ್ ನಂಬರ್ 7090041785.